ಭಿಕ್ಷಾಟನೆಗಂತೂ ಹೋದಾಗ ಒಬ್ಬ ವ್ಯಕ್ತಿ ಅವರಿಗೆ ಮನಸ್ಸಿಗೆ ಬಂದಂಗೆ ಬೈದು ಬಿಡ್ತಾರೆ. ನಿನಗೇನೋ ಕಮ್ಮಿ ಆಗೈತಿ, ಜೋಳಿಗಿನ ಜೀವನ ಅಂತ ತಿಳ್ಕೊಂಡೇನ್, ಬೇಡ್ಕೊಂಡ್ ತಿನ್ನೋದ ಜೀವನ ಅಂತ ತಿಳ್ಕೊಂಡೇನ್, ಕೈ ಅದಾವು ಕಾಲ್ ಅದಾವು ದುಡ್ಕೊಂಡ್ ತಿನ್, ಎದಕ್ಕೆ ಬೇಡಕ್ಕೆ ಬಂದಿ, ನಮಗ ಉಣ್ಣಕ್ ಆಗವಲ್ತು ಅಂತೇಳಿ ಏನ್ ಅಂದಿರುವಂತಹ ಮಾತಿನಿಂದ ಬಹಳ ಮನಸ್ಸಿಗೆ ನೋವು ಮಾಡಿಕೊಂಡು ಅಜ್ಜಾರು ಮನೆ ಬಿಟ್ಟು ಊರು ಹೊರಗಡೆ ಬಂದು ಕೂತಾರ ಉತ್ತರದ ದಿಕ್ಕಿನ ಕಡೆ. ಎಲ್ಲಿ ಹೋಗಬೇಕು ನಾನು? ಜೋಯಿಸರ ಹರಳಹಳ್ಳಿಯನ್ನ ಬಿಟ್ಟು ಎಲ್ಲಿಗೆ ಹೋಗ್ಬೇಕು? ಬಾವಿಯಿಂದ ಬಟ್ಟಿ ತೊಳೆದ ಬಟ್ಟಿ ಮಂದಿ ಕೈಯಾಗ ಕೊಟ್ಟು ಕಳಿಸಿ ಬಾವಿ ದಾಟಿ ಮುಂದೆ ಬಂದು ಒಂದು ಕಟ್ಟಿ ಮ್ಯಾಗ ಕೂತಾರ ಕುಮಾರಜ್ಜರು ಹಾಲಯ್ಯನವರು. ನೋಡ್ರಿ, ಒಬ್ಬ ವ್ಯಕ್ತಿ, ಒಬ್ಬ ಸಣ್ಣ ಹುಡುಗ ಹೆಂಗ ನಿರ್ಧಾರ ತಗೊಳ್ತಾನ ಅದ್ರ ಮ್ಯಾಗ ಅವನ ಭವಿಷ್ಯ ರೂಪ ಆಗ್ತದ ಅನ್ನೋದೊಂದು ನಿದರ್ಶನ. ಸಣ್ಣವರಿದ್ದಾಗ ನಾವು ಈಗಂತರೂ ಮಕ್ಕಳಿಗೆ ಏನೂ ಸಂಸ್ಕಾರ ಕೊಡ್ತಾ ಇಲ್ಲ, ಭಾರಿ ಅಸಂಸ್ಕಾರದಿಂದ ನೋಡ್ಕೊಳಕತ್ತೇವೆ ನಾವೆಲ್ಲ. ಹೆಂಗಂತಂದ್ರ ನೀವು ಚಟ ಮಾಡ್ತೀರಿ, ಮಾಡ್ಲಿ, ಮಕ್ಕಳಿಗೂ ಚಟ ಮಾಡೋದು ನೀವು ಕಲ್ಸಾಕತ್ತೀರಿ. ನಾವೆಲ್ಲಿ ಕಲ್ಸೇವ್ರಿ ಯಾಜರ ಅಂತೀರೇನು? ಖರೆ ಪರೋಕ್ಷವಾಗಿ ನೀವು ಕಲ್ಸಾಕತ್ತೀರಿ, ಪ್ರತ್ಯಕ್ಷವಾಗಿಲ್ಲ ಅಂದ್ರು ಹೆಂಗ್ರಿ? ವಿಚಾರ ಮಾಡ್ರಿ. ನೀವು ನಿಮ್ಮ ಮಕ್ಕಳ ಕೈಯಾಗ ನೀವು ಗುಟ್ಕಾ ತರಿಸ್ತಿರಿಲ್ಲ ಅನ್ನಾರ? ತರಿಸ್ತಿರಿಲ್ರಪ್ಪ? ತರಿಸ್ತಾರಿಲ್ರವ? ಹೌದ್ರಿ ಜರ ತರಿಸ್ತಾರ. ನಿಮ್ಮ ಮಕ್ಕಳ ಕೈಯಾಗ ನೀವು ಗುಟ್ಕಾ ತರಿಸ್ತೀರಿ, ನಿಮ್ಮ ಮಕ್ಕಳ ಕೈಯಾಗ ನೀವು ತಂಬಾಕು ತರಿಸ್ತೀರಿ, ನಿಮ್ಮ ಮಕ್ಕಳ ಕೈಯಾಗ ನೀವು ಸಿಗರೇಟ್ ತರಿಸ್ತೀರಿ, ನಿಮ್ಮ ಮಕ್ಕಳ ಕೈಯಾಗ ನೀವು ಏನೇನು ಮಾಡ್ತೀರಿ ಎಲ್ಲಾ ಚಟಗಳನ್ನ ಅವ್ರ ಕೈಯಾಗ, ಹೇ ಹುಡುಗ ಹೋಗ ಅಂಗಡಿಗೆ ಹೋಗಿ ತೊಂಬ ಅಂತೇವಿಲ್ರಿ? ಅಂತೇವಲ್ಲ? ವಿಚಾರ ಮಾಡ್ರಿ. ಮಕ್ಕಳು ಬರೀ ನಿಮ್ಗಟ್ಟ ತಂದು ಕೊಡ್ತಾವಂತ ಅನ್ಕೊಂಡ್ರಿ ನೀವು? ತಂದು ಕೊಡ್ತಾವಂತ ಅಷ್ಟ ಅನ್ಕೊಂಡ್ರಿ? ತಂದು ಕೊಡ್ತಾವಂತ ಅನ್ಕೊಳಕ್ ಹೋಗ್ಬೇಡ್ರಿ. ಮಕ್ಕಳು ಬರೀ ತರೋದ್ರಾಗನ ನಮ್ಮಪ್ಪ ಇದನ್ನ ತಿಂತಾನಂದ್ರೆ ಇದ್ರೊಳಗೆ ಏನ್ರ ಒಂದು ಟೇಸ್ಟ್ ಇರ್ಬೋದು, ಅದಕ್ಕ ತಿನ್ನಾಕತ್ತಾನ, ನಾನು ಒಂದಿನ ತಿಂದು ನೋಡ್ಬೇಕು ಅಂತೇಳಿ ಭಾವ ಬಂತಂದ್ರೆ ನಮ್ಮ ಹುಡುಗ ಕೆಟ್ಟನ ತರ್ತ. ಅದಕ್ಕ ನೀವು ಪ್ರತ್ಯಕ್ಷವಾಗಿ ಮಕ್ಕಳಿಗೆ ಚಟ ಹಚ್ಚಲಿಕ್ಕಂದ್ರೆ ಪರೋಕ್ಷವಾಗಿ ಮಕ್ಕಳಿಗೆ ಚಟವನ್ನ ಕಲಿಸುವಂತಹ ಪ್ರಯತ್ನವನ್ನ ನೀವು ಮಾಡಕತ್ತೀರಿ. ನಾ ಹೇಳ್ತಾ ಇರೋದಿಷ್ಟೇ, ಇಲ್ಲಿ ಮಕ್ಕಳ ಕೈಯಾಗ ಯಾವತ್ತು ನೀವು ಮಾಡುವಂತಹ ಚಟಗಳ ಪದಾರ್ಥವನ್ನ ತರ್ಸಾಕ್ ಹೋಗ್ಬೇಡ್ರಿ. ನಿಮ್ಮ ಮಕ್ಕಳ ಮುಂದೆ ನೀವು ಚಟ ಮಾಡಕ್ ಹೋಗ್ಬೇಡ್ರಿ. ಎಷ್ಟು ನೀವು ಮಕ್ಕಳಿಂದ ದೂರಿಂದ ನೀವು ಚಟಗಳನ್ನ ಅವ್ರ ಮುಂದೆ ಕಾಣ್ಲಾರ್ದಂಗ ಮಾಡ್ತಿರೋ, ನಿಮ್ಮ ಮಕ್ಕಳು ಬಹಳ ಸುಸೂತ್ರವಾಗಿ ಚಲೋ ತಂಗ ಸಂಸ್ಕಾರಿತವಾಗಿ ಬೆಳಿತಾವ್. ಇಲ್ಲ ಅಂದ್ರೆ ಇಲ್ಲ. ಯಾಕೆ ಹಿಂಗ ಆಗ್ತದ? ಹಿಂಗ ಹೇಳ್ಯಾರ ನಿನ್ನೇನ್ರ? ಮತ್ತೆ ಹೇಳಿಲ್ಲಲ್ರಿ? ಹೇಳದ್ನ ಕೇಳ್ರಿ. ಒಬ್ಬವಾಗ ಚುಟ್ಟ ಸೇದುದ ಚಟ ಇತ್ತು, ಚುಟ್ಟ ಸೇದು ಚಟ ಇತ್ತು. ಮಗ ಇಲ್ಲಿ ಈ ಗಿಡದ ಕೆಳಗೆ ಗುಂಡ ಆಡಕತ್ತಿದ್ದಂತ. ಗೋಟೆ ಅಂತಾರ, ಗುಂಡ ಅಂತೀರಿ ನೀವೇನಂತೀರಿ? ಗೋಲಿ ಆಡಕತ್ತಿದ್ರಂತ. ಅವಾಗ ಅಪ್ಪ ಹೊರಗೆಯಿಂದ ಬಂದ ಕಟ್ಟಿ ಮ್ಯಾಗ ಕೂತ, ಕಟ್ಟಿ ಮ್ಯಾಗ ಕುಂಡ್ರನ ಸೀದಾ ತೆಗೆದ ಕಿಸೆದಾನ್ ಚುಟ್ಟ ಬಾಯಾಗ ಇಟ್ಕೊಳ್ಳೇನೆ ಮತ್ ಕಿಸೆ ಬಡ್ಕೊಳಕತ್ತ. ಏನ್ ಬಡ್ಕೊಳಕತ್ತನ್ರಿ? ಹುಡುಗರು ಹೆಂಗ್ ಗೊತ್ತೈತ್ ನೋಡಿ, ಕಡ್ಡಿ ಪಟ್ಟಿಗೆ ಅಂತ. ಬೇರೆ ಬಡ್ಕೊಳಕತ್ತಿದ್ರೆ ಕಿಸೆ ನೋಡ್ರಿ. ಇಲ್ಲೇ ತಿಳ್ಕೊಂಡ್ಬಿಡ್ಬೇಕು ನಮ್ಮ ಹುಡುಗರು ಎಷ್ಟು ಮುಂದದಾರ ಅಂತೇಳಿ. ಬಾಯಾಗ ಚುಟ್ಟ ಇಟ್ಕೊಂಡ ತಕ್ಷಣ ಕಿಸೆ ಬಡ್ಕೊಳಕತ್ತನ್ನಂದ್ರೆ ಏನ್ ಹುಡುಕಾಕತ್ತನ್ರಿ? ಗೊತ್ತಾಗೈತಿ, ಹೊಳೆ ಹೇಳ್ಬೇಡ್ರಿ. ಕಡ್ಡಿ ಪಟ್ನ ಹುಡುಕಾಕತ್ತಾನ. ಕಡ್ಡಿ ಪಟ್ನ ಇಲ್ಲ, ಇವಂಗ ಅಪ್ಪಗೆ ಎದ್ದು ಹೋಗಕ್ ಬೇಸರ. ಎದ್ದು ಹೋದ್ರೆ ಮೈಗಾಳದನ, ಅಲ್ಲೇ ಕಟ್ಟಿ ಮ್ಯಾಗ ಕೂತ. ಏನ್ ಮಾಡೋದು ಅಂತೇಳಿ ವಿಚಾರ ಮಾಡಿದ. ಗುಂಡ ಗೋಲಿ ಆಡಕತ್ತಾನ. ಏ ಗುಂಡ ಬಾಲೆ ಇಲ್ಲಿ. ಏನಪ್ಪ? ನಾ ಇಲ್ಲಿ ಆಟ ಆಡಕತ್ತೇನ, ಬರೋದಿಲ್ಲ, ಹೇಳಿ. ಏನ್ ಹೇಳಿ? ಇಲ್ಲೇ ಹೇಳಿ. ಏನು ಇಲ್ಲ, ಅಲ್ಲಿ ಮನಿ ಒಳಗೆ ಹೋಗಿ ದೇವ್ರ ಕೊಲೆಯಾಗ ದೀಪ ಹತ್ತಿರ್ತದೆ, ಚುಟ್ಟ ಹಚ್ಕೊಂಬ ಅಂದೇವ. ದೇವ್ರ ಕೊಲೆಯಾಗ ದೀಪ ಹತ್ತಿರ್ತದೆ, ಚುಟ್ಟ ಹಚ್ಕೊಂಬ. ಏ ಅಪ್ಪ ನಂಗೆ ಆಗೋದಿಲ್ಲ, ನಾ ಗೋಲಿ ಆಡಬೇಕು ಅಂದೇವ. ಹೋಗಿ ಹಚ್ಕೊಂಬ ಹೋಗ ಅದಾನ. ಗೋಲಿ ಆಡೋ ಚಿಂತೆಯೊಳಗೆ ಆದ್ ಕೂಡಿಲ್ಲ ಅಂತೇಳಿ ಬಡ ಚುಟ್ಟ ಹಿಡ್ಕೊಂಡ. ಮನಿ ಯಾರೋ ಉದ್ದಕ್ಕೆ ಇತ್ರಿ, ಅದು ಈ ರೈಲ್ವೆ ಡೇಪ್ ಇದ್ದಂಗಿತ್ತದ.
ಹೊರಗ ಹಾಲು, ನಡಮನಿ, ಆಮೇಲೆ ಅಡಿಗೆ ಮನಿ, ಆಮೇಲೆ ಒಂದು ಬೆಡ್ರೂಮ್, ಆಮೇಲೆ ದೇವ್ರ ಕೋಲಿ. ಎಷ್ಟು ದೂರ ಇತ್ತು. ಇವ ಹೋದ, ದೇವ್ರ ಕೋಲಿಗೆ ಹೋದ, ದೀಪಕ್ಕ ಚುಟ್ಟ ಹಚ್ಚಿದ, ಬೆಡ್ರೂಮ್ ದಾಟಿದ, ಅಡಿಗೆ ಮನಿ ದಾಟಿದ, ನಡಮನಿಗೆ ಬರ್ಬೇಕು ಅನ್ನೋದ್ರಾಗನ ಚುಟ್ಟ ಅರ್ಥ. ಮತ್ತ ಸಿಟ್ಟು ಬಂತೀವಿ, ಮತ್ತ ಹೋದ, ಮತ್ತ ಹೋಗಿ ಮತ್ ದೇವ್ರ ಕೋಲಿ ದೀಪಕ್ಕೆ ಹಚ್ಚಿದ, ದೇವ್ರ ಕೋಲಿ ದಾಟಿದ, ಬೆಡ್ರೂಮ್ ದಾಟಿದ, ಅಡಿಗೆ ಮನಿ ದಾಟಿದ, ನಡಮನಿಗೆ ಬರೋದ್ರಾಗನ ಆರಿಬಿಡ್ತು. ಇವಂಗ ಚಿಂತೆ ಹತ್ತು, ನಾನು ಗೋಲಿ ಆಟ ಹೋಗ್ತದ, ಹೆಂಗಾರ ಮಾಡಿದ ಬಗ್ಗೆ ಹೆರಸಬೇಕಂತೇಳಿ ಮತ್ತೆ ಹೋದ. ರೊಚ್ಚಿಗೆದ್ದು ಹೋದ, ದೀಪಕ್ ಹಿಡ್ದ, ಅಡಿಗೆ ಮನಿ ದಾಟಿದ, ಬೆಡ್ರೂಮ್ ದಾಟಿದ, ನಡಮನಿಗೆ ಬರೋದ್ರಾಗ ಆರಕತ್ತಿತ್ತು. ನಮ್ಮಪ್ಪ ಏನ ಮಾಡ್ತಾನಮ್ಮ ಅಂತೇಳಿ ಬಾಯಾಗಿಟ್ಟು ಜಗ್ಗ ಬಿಟ್ಟ, ಬಾಯಾಗಿಟ್ಟು ಜಗ್ಗೆ ಬಿಟ್ಟ. ಜಗ್ಗು ತಡ ಇಲ್ದ, ಹತ್ತ ನೋಡಿಗ ಅಂತೇಳಿ ಸೀದಾ ಹೋಗಿ ಅವ್ರ ಅಪ್ಪನ ಕೈಯಾಗ ಕೊಟ್ಟ. ಗುಂಡ ಯಾವಾಗ ಶಾನೆ ಆಗಿಲ್ಲ? ನಾನ ನಡಮನಿ ಒಳಗೆ ಶಾನೆ ಆಗಿ ನೋಡಂದಿವ. ನಾ ಹೇಳ್ತಾ ಇರೋ ಅರ್ಥ ಇಷ್ಟೇ. ನಿಮ್ಮ ಮಕ್ಕಳ ಮುಂದೆ ನೀವು ಚಟ ಮಾಡಿದ್ರಪ್ಪ ಅಂತಂದ್ರ ಮಕ್ಕಳ ಮುಂದ ನಿಮ್ಮ ಮುಂದೆ ಅವ್ರು ಚಟ ಮಾಡ್ತಾರೆ. ಅದಕ್ಕ ಯಾವತ್ತು ಮಕ್ಕಳ ಮುಂದೆ ಚಟ ಮಾಡಬೇಡ್ರಿ. ಅವರ ನೀವು ಮಕ್ಕಳ ಮುಂದೆ ಯಾವತ್ತು ಚಾಡಿ ಮಾತು ಹೇಳ್ಬೇಡ್ರಿ. ಮಕ್ಕಳ ಮುಂದೆ ಯಾವತ್ತು ಜಗಳ ಮಾಡಬೇಡ್ರಿ. ನೀವು ಹೆಂಗಿರ್ಬೇಕು ಅಂತಂದ್ರ ಮಕ್ಕಳ ಮುಂದೆ ದೇವ್ರಿದ್ದಂಗಿರ್ಬೇಕು, ದೇವ್ರಿದ್ದಂಗಿರ್ಬೇಕು. ನೀವು ಅಂತಿರ್ತೀರಿ ಗೊತ್ತಾನ, ಮಕ್ಕಳಿಗೆ ಏನಂತೀರಿ? ನಮ್ಮಂಗ ಆಗಬೇಡ, ನಮ್ಮಂಗ ಆಗಂತೇಳ್ರಿ ಅಂದಿರ ನೀವು, ನಿಮ್ಮ ಅಪ್ಪನಂಗ ಆಗಂತೇಳ್ರಿ ಅಂದಿರ ನೀವು, ನಿಮ್ಮಂಗ ಆಗ್ರ ಅಂತೇಳಿ ನಿಮ್ಮ ಅವ್ವನಂಗ ಆಗಂತೇಳಿ ನೀವು ಯಾವತ್ತರ ಅಂದಿರ? ಇಲ್ಲ. ಯಾಕೆ ಹೇಳಿ, ನಾವು ಶುದ್ಧ ಇಲ್ಲ. ನಾವೇನಂತೇವ? ಮಗನ ಆದ್ರ ಆಗ್ಬೇಕಿತ್ತು, ರಾಣಿ ಚೆನ್ನಮ್ಮನಂಗ ಆಗ್ಬೇಕ, ಯವ್ವ ಸಂಗೊಳ್ಳಿ ರಾಯಣ್ಣನಂಗ ಆಗಬೇಕು, ಅಂಬೇಡ್ಕರ್ನಂಗ ಆಗಬೇಕು, ಬಸವಣ್ಣನಂಗ ಆಗಬೇಕು, ಹಾನಗಲ್ ಕುಮಾರಸ್ವಾಮಿಗಳಂಗ ಆಗಬೇಕು, ಭಗತ್ ಸಿಂಗ್ನಂಗ ಆಗಬೇಕು, ಶಿವಾಜಿ ಮಹಾರಾಜನಂಗ ಆಗಬೇಕು ಅಂತ ಹೊರತು ಯಾರು ನನ್ನಂಗ ಆಗು, ನಮ್ಮ ಅಪ್ಪನಂಗ ಆಗು, ನಿಮ್ಮ ಮೌನಂಗ ಆಗು ಅಂತೇಳಿ ಯಾರು ಅನ್ನೋದಿಲ್ಲ. ಒಂದ ಅರ್ಥ ಮಾಡ್ಕೊಳ್ರಿ, ನೀವು ಹೆಂಗಿರ್ತೀರಿ ಹಂಗ ನಿಮ್ಮ ಮಕ್ಕಳು ಇರ್ತಾವ ಹೊರತು ನೀವು ಅನ್ಕೊಂಡಂಗೆ ಯಾವತ್ತು ನಿಮ್ಮ ಮಕ್ಕಳು ಇರೋದಿಲ್ಲ. ನೀವು ಅನ್ಕೊಂಡಂಗೆ ಯಾವತ್ತು ನಿಮ್ಮ ಮಕ್ಕಳು ಇರೋದಿಲ್ಲ. ನೀವು ಸುದ್ದಿದ್ರಿ ನಿಮ್ಮ ಮಕ್ಕಳು ಸುದ್ದಿರ್ತಾರೆ, ನೀವು ಚಲೋ ಇದ್ರಿ ನಿಮ್ಮ ಮಕ್ಕಳು ಚಲೋ ಆಗ್ತಾರೆ. ರಾಣಿ ಚೆನ್ನಮ್ಮ ಆಗು, ಸಂಗೊಳ್ಳಿ ರಾಯಣ್ಣ ಆಗು ಅಂದ್ರೆ ಆಗುದಿಲ್ಲ. ಪಾಠದಾಗ ಅಟ್ಟ ನಿಮ್ಮ ಮನೆಯಾಗಲ್ಲ. ಅದಕ್ಕೆ ನಾ ಹೇಳ್ತಾ ಇರೋದಿಷ್ಟೇ, ಸಂಸ್ಕಾರಯುತವಾಗಿ ಮಕ್ಕಳನ್ನ ಬೆಳೆಸ್ರಿ. ಛಲ ಹೆಂಗಿರಬೇಕು ಅಂತಂದ್ರೆ ವಿವೇಕಾನಂದರ ಛಲ ಇರಬೇಕು, ಬಸವಣ್ಣನಂತಹ ಏಕಾಗ್ರತೆ ಇರಬೇಕು. ಅಂತಹ ಮಕ್ಕಳು ನಿಮ್ಮ ಮಕ್ಕಳಾಗಬೇಕು. ಈಗ ಹಾನಗಲ್ ಕುಮಾರಸ್ವಾಮಿಗಳು ಹಾಲಯ್ಯ ಇರುವಾಗ ಅವರು ವಿಚಾರ ಮಾಡಿದ್ರು, ನಾ ಈ ಮನೆಯೊಳಗ ಕೂತ್ನೆ ಅಂದ್ರ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ ಹಂಗ ಬೆಳೆದ ಸಾಮಾನ್ಯ ವ್ಯಕ್ತಿ ಹಂಗ ಸಾವನ್ನಪ್ತೀನಿ. ಸಾಮಾನ್ಯ ವ್ಯಕ್ತಿ ಹಂಗ ಆಗಬಾರ್ದು. ಈ ಸಮಾಜ ಶಿಕ್ಷಣದಿಂದ ಹಿಂದುಳಿದೈತಿ, ದಾಸೋಹದಿಂದ ಹಿಂದುಳಿದೈತಿ, ಅರಿವಿನಿಂದ ಹಿಂದುಳಿದೈತಿ. ಇವರಿಗೆ ನಿಜವಾದ ಗುರು ಬೇಕು. ಅಂತಹ ಗುರುವನ್ನ ನಾವು ಹುಡುಕೊಂಡು ಹೋಗಬೇಕು. ನಾನು ಒಂದಿಷ್ಟು ವಿದ್ಯೆಯನ್ನು ಪಡ್ಕೊಳ್ಬೇಕನ್ನುವಂತಹ ಛಲ ಅವರೊಳಗೆ ಬಂದಿತ್ತು. ಹಿಂಗ ಆ ಬಾವಿ ಕಟ್ಟಿಯನ್ನ ದಾಟಿ ಉತ್ತರದ ದಿಕ್ಕಿನೊಳಗ ನಡ್ಕೋಂತ ಹೋದ್ರು. ಒಂದು ಬೇವಿನ ಕಟ್ಟಿ, ಆ ಕಟ್ಟಿ ಮೇಲೆ ಕುಂತಾರ. ತೆಲಿಗೆ ಕಾವಿ ರುಮಾಲು ಸುತ್ತಾರ, ಕೆಳಗ ಧೋತಿ ಹಾಕೊಂಡಾರ. ಒಂದು ಹರಿಕಂದ್ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ತೂತು ಬಿದ್ದಿರುವಂತಹ ಪೈಜಾಮ್ ಹಾಕೊಂಡಾರ. ಹೆಗಲ ಮೇಲೆ ಒಂದು ಟಾವೆಲ್, ಕಡ್ಡಿ ವಸ್ತ್ರ ಟೈಪ್ ಟಾವೆಲ್ ಇಟ್ಟ ಹಿಡಿಕೊಂಡು ಆ ಬೇವಿನ ಕಟ್ಟಿ ಮೇಲೆ ಕೂತಿದ್ರು. ಬಹಳ ಜನ ಬರೋರು ದನ ಕಾಯೋರಾಗಿರ್ಬೋದು, ಅವ್ರು ಇವರು ಬರೋರು, ನೋಡೋರು, ಹೋಗೋರು. 10-15 ಜನ ಬಂದು ಹೋದ್ರು. ಯಾರೊಬ್ರು ಮಾತಾಡಿಸ್ಲಿಲ್ಲ. ಹಾಲಯ್ಯನ ಬಹಳ ಬೇಜಾರಾಗಿತ್ತು. ಮುಖ ಕುಂದಿತ್ತು. ಮುಖದೊಳಗ 2 ತರದ ಹಸಿವು ಕಾಣ್ತಾ ಇದೆ. ಒಂದು ಜ್ಞಾನದ ಹಸಿವು, ಇನ್ನೊಂದು ಹೊಟ್ಟೆಯ ಹಸಿವು. ಒಂದು ನೆತ್ತಿಯ ಬುತ್ತಿಯನ್ನು ತುಂಬಿಕೊಳ್ಬೇಕು, ಇನ್ನೊಂದು ಹೊಟ್ಟೆಯ ಬುತ್ತಿಯನ್ನು ತುಂಬಿಕೊಳ್ಬೇಕು. ಹೊಟ್ಟಿ ಬುತ್ತಿಯನ್ನು ತುಂಬಿಕೊಳ್ಬೇಕಾಗಿತ್ತು ಅಂತಂದ್ರೆ ಮೊದಲು ನಾನು ನೆತ್ತಿ ಬುತ್ತಿಯನ್ನು ತುಂಬಿಕೊಳ್ಬೇಕನ್ನುವಂತ ಹಂಬಲ ಅವರೊಳಗ
ಎದ್ದು ಕಾಣ್ತಾ ಇತ್ತು ಆ ಮುಖದೊಳಗೆ. ಮುಂದೆ ಇನ್ನೊಂದು ಸ್ವಲ್ಪ ದೂರ ಹೋದ್ರ ಕಜ್ರಿ ಅನ್ನುವಂತಹ ಒಂದು ಊರು ಬರ್ತದ, ಹಾವೇರಿ ಜಿಲ್ಲಾದೊಳಗೆ, ಕಜ್ಜರಗಿ ಅಂತೇಳಿ. ಆ ಕಜ್ಜರಗಿಯೊಳಗಿರುವಂತಹ ಹಿರೇಮಠದ ರಾಚಯ್ಯನವರು ನಡ್ಕೋಂತ ಬರಕತ್ತಿದ್ರು. ನಡ್ಕೊಂತ ಬರ್ಬೇಕಾದ್ರೆ ಆ ಹುಡುಗನ್ ನೋಡ್ತಾರ, ರುಮಾಲ್ ಸುತ್ಯಾನ, ಹನಿ ಮ್ಯಾಗ ವಿಭೂತಿ ಐತಿ, ಕೊರಳಾಗ ರುದ್ರಾಕ್ಷಿ ಐತಿ, ಲಿಂಗ ಐತಿ, ಧೋತಿ ಹಾಕೊಂಡನ, ಪೈಜಾಮ್ ಹಾಕೊಂಡನ. ನೀವು ಬಹುಶಃ ಏನೋ ಸಣ್ಣ ಹುಡುಗದನ, ಏನೋ ತಪ್ಪಿಸ್ಕೊಂಡು ಬಂದು ಕೂತಾನೇನೋ ಅಂತೇಳಿ ರಾಚಯ್ಯನವರು ಅವನ ಹತ್ರ ಹೋಗಿ, ಯಾಕಪ್ಪ ಇಲ್ಲಿ ಕೂತಿಯಲ್ಲ, ಯಾವ್ರ ನಿಂದು ಅಂತ ಕೇಳಿದ್ರು. ನಮ್ದ ಜೋಯಿಸರ ಹಳ್ಳಿ, ಜೋಯಿಸರ ಹಳ್ಳಿ. ಮತ್ತೆ ಇಲ್ಲಿ ಯಾಕೆ ಬಂದಿ? ನೋಡ್ರಿ, ನಾವು ಬಹಳ ಬಡತನದಿಂದ ಬಂದಂಥವ್ರು. ನಮ್ಮ ಊರಿಗೆ ಹೋದ್ರ ನಾನು ಬರೀ ಭಿಕ್ಷಾ ಬೇಡೋದಾಗ್ತದ. ನನಗೆ ಭಿಕ್ಷಾ ಬೇಡೋದ ದೊಡ್ಡ ಅನಿಸಿಲ್ಕರೆ, ಆದ್ರೆ ನನಗೆ ಕಲಿಯೋದಕ್ಕೆ ಯಾವುದೋ ಆಸರೆ ಆಗ್ತಾ ಇಲ್ಲ. ನಾವೊಂದಿಷ್ಟು ಏನಾರ ಕಲಿಬೇಕು, ಕಲ್ತೊಂದಿಷ್ಟ ಸಮಾಜಕ್ಕೆ ಒಳಿತು ಮಾಡಬೇಕು ಅನ್ನುವಂತಹ ಭಾವ ಇಟ್ಕೊಂಡು ಬಂದಿನ್ರಿ. ನೀವೇನ್ರ ನಿಮ್ಮ ಮನೆಯೊಳಗೆ ಕೆಲಸ ಕೊಡ್ರಿ, ನಾನು ಅವನಿಟ್ಟು ಕಲಿಸ್ರಿ ಅಂದಿವ. ಇಷ್ಟಂತ ಹೇಳಿ ನಮಸ್ಕಾರ ಮಾಡೋದ್ರಾಗನ ರಾಚಯ್ಯನವರಿಗೆ ಕಣ್ಣಾಗ ನೀರು ಬಂದು, ಯಾವ ಮಾತಾಡ್ಬೇಡ್ರಿ, ನೋಡ್ರಿ, ಲಕ್ಷ ಕೊಡ್ರಿ. ರಾಚಯ್ಯನವ್ರ ಕಣ್ಣಾಗ ನೀರು ಬಂದು, ಏನಪ್ಪಾ ಈ ಜಂಗಮರ ಪರಿಸ್ಥಿತಿ ಅಂತದ್ದು. ಊರಾಗ ಬೇಡಿ ತಿನ್ನುವಂತಹ ಜಂಗಮ ಮನಿ ಬಿಟ್ಟು ಬಂದಾನ. ತಂದೆಯನ್ನ ಬಿಟ್ಟು, ತಾಯಿಯನ್ನ ಬಿಟ್ಟು, ಬಂಧುವನ್ನ ಬಿಟ್ಟು, ಬಳಗವನ್ನ ಬಿಟ್ಟು, ಎಲ್ಲವನ್ನ ಬಿಟ್ಟ ಹೊರಗೆ ಬಂದಾನ. ಏನು ಮಾಡಬಾರ್ದು ಅಂತೇಳಿ ಏನು ಮಾಡಬೇಕು ಅನ್ನುವಂತಹ ದೋಚದ ಸಮಯದೊಳಗ ನಾವು ಸಿಕ್ಕೇವು. ಆಗ್ಲಿ ಬಾಪ ಮನಿಗೆ ಹೋಗೋಣ ಅಂತ ಮನಿಗೆ ಕರ್ಕೊಂಡು ಹೋದ್ರು. ಮನಿಗೆ ಕರ್ಕೊಂಡು ಹೋಗೋಣ, ಊಟ ಮಾಡ್ತೇನಪ್ಪಾ ಅಂತ ಕೇಳಿದ್ರು. ಇಲ್ರಿ, ಮೊದಲು ಮನ್ಯಾಗ ಏನ್ರ ಒಂದು ಕೆಲಸ ಇದ್ರೆ ಹೇಳ್ರಿ, ಕೆಲಸ ಮಾಡ್ತೀನಿ ಅಂದ. ನೋಡ್ರಿ, ಬಸವಣ್ಣನವರ ತತ್ವ ಮೊದಲು ಕಾಯಕ, ಆಮೇಲೆ ನಿನ್ನ ಪ್ರಸಾದ. ದುಡಿದು ತಿನ್ನು, ಹಂಗ ತಿಂದ್ರ ಅದು ಮತ್ತ ಹೊಳ್ಳಿ ನೀ ಏನ್ ಜೋಯಿಸರ ಹಳ್ಳಿಯಾಗ ಬೇಡ್ಕೊಂಡ್ ತಿನ್ನೋದಾಗಿತ್ತಲ್ಲ ಹಂಗ ಆಗತ್ತ. ಬೇಡಿ ತಿನ್ನಬಾರ್ದಂತನ ಊರು ಬಿಟ್ಟು ಹೊರಗೆ ಬಂದಾನ, ಮತ್ತೇನು ಬೇಡ್ಕೊಂಡ್ ತಿನ್ನೋದು. ಅವಾಗ ಹೇಳ್ತಾರ ರಾಚಯ್ಯನವ್ರಿಗೆ, ನೋಡ್ರಿ ನನಗೆ ಊಟ ಬೇಡ, ಮೊದಲು ಕೆಲಸ ಕೊಡ್ರಿ, ಕೆಲಸ ಮಾಡಿದ್ರೆ ನನಗೆ ಊಟ ಕೊಡ್ರಿ ಅಂದ. ಏನ್ರಿ 10 ವರ್ಷದ ಹುಡುಗ ಎಂತಹ ದೊಡ್ಡ ಧ್ಯೇಯ. ನಮ್ಮ ಮಕ್ಕಳಂತಾವನ ನಿಮ್ಮ ಅಪ್ಪನ ಮನೆ ತಗೊಂಬಂದ್ ಏನಂತ ಕೇಳ್ತಾನ ನಿಮಗ? ಹೌದಲ್ರಿ, ಒಂದ್ ಏನ್ರ ಹಾಲ ಕೊಡ್ಲಿಲ್ಲ, ಚಾ ಮಾಡಿ ಕೊಡ್ಲಿಲ್ಲ, ನಿಮ್ಮ ಅಪ್ಪನ ಮನೆ ತಗೊಂಬಂದ, ನಮ್ಮ ಅಪ್ಪ ದುಡ್ದು ಹಾಕ್ಯಾನ ತಗೊಂಡ್ ಕೊಡ ಅಂತಾರ. ಹೌದಲ್ರಿ? ಕರೆ ನೋಡ್ರಿ, ಆ ವ್ಯಕ್ತಿಯೊಳಗೆ ಎಂತಹ ಶಕ್ತಿ ಇತ್ತಂತ. ಸಮಾಜದೊಳಗೆ ಬಹಳ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕಾಗಿತ್ತು ಅಂದ್ರೆ ಇಂತಹ ಕಷ್ಟಗಳನ್ನೆಲ್ಲ ಉಣಬೇಕು. ಹಿಂಗ ಹಾಲಯ್ಯನವರಿಗೆ ಆತ್ಮ ಅಂತೇಳಿ ಮನಿ ಮುಂದಿರುವಂತಹ ಆಕಳಿನ ಸಗಣಿಯನ್ನು ಬೆಳ್ಯಾಕಸ್ತಾರ. ಬಳದ್ರು, ಎಲ್ಲಾ ತೆಗೆದ್ರು, ಸ್ವಚ್ಛ ಮಾಡಿದ ಮ್ಯಾಗ ಜಳಕ ಮಾಡ್ಕೊಂಡ್ ಬಂದ್ರು. ಹನಿಗೆ ವಿಭೂತಿ ಹಚ್ಕೊಂಡ್, ಲಿಂಗೈಗೊಂಡಿಟ್ಟು ವಿಭೂತಿ ಹಚ್ಚಿ, ಅವಾಗ ಒಂದ್ ತಟ್ಟಿ ಒಳಗ ಒಂದಿಟ್ಟು ನುಚ್ಚ ಸಾರ ಹಾಕಿದ್ರಂತ. ತಗೊಂಡ ಮೇಲೆ ಮತ್ತ ಎದ್ದ ರಾಚಯ್ಯನವ್ರ ಮುಂದಿತ್ತ. ಏನ್ಪಾ ಒಂದಿಟ್ಟು ಕುಂಡ್ರು, ಏನಾಗೋದಿಲ್ಲ. ಇಲ್ರಿಪ್ಪ, ನನಗ ನೆತ್ತಿಯ ಹಸುವೈತಿ ಅಂದ. ಏನೇ ನಾ ಏನ್ರ ಒಂದಿಟ್ಟು ಕಲಿಬೇಕಂತ ಮಾಡೇನ್ರಿ. ಹೌದಾ? ನಾಳೆ ಇಡೀ ಊರ್ ಜನನೆಲ್ಲಾರನು ಕೊಡಿಸ್ತೀನಪ್ಪ, ನಾಳೆ ಮಾತಾಡೋಣ ತಗೋ. ಮತ್ತೇನ್ರ ಕೆಲಸ ಇದ್ರೆ ಹೇಳ್ರಿ, ಕೆಲಸ ಮಾಡ್ತೀನಿ ಅಂದರ. ಹಲೈ ಎಷ್ಟು ಅವನೊಳಗ ತುಡಿತ, ಕಾಯಕದ ತುಡಿತ ಇರ್ಬೋದು. ಆತು, ಬೆಳಿಗ್ಗೆ ಆತು, ರಾಚಯ್ಯನವ್ರ ಊರಾಗಿನ ಎಲ್ಲ ಹಿರಿಯರನ್ನ ಕುಂಡ್ರಿಸಿ ಹೇಳ್ತಾರ, ನೋಡ್ರಿಪ್ಪ, ಇವ ಜೋಯಿಸರ ಹಳ್ಳಿಯಿಂದ ಬಂದಾನ, ಇವನ ಹೆಸರು ಹಾಲಯ್ಯ, ಇವ ಕಲಿಬೇಕನ್ನುವಂತಹ ಆಸಕ್ತಿ ಬಾಳ ಐತಿ. ನಾವೆಲ್ಲ ಊರನವ್ರು ಕೂಡಿಸಿ ಈ ಹುಡುಗಗೊಂಡಿಟ್ಟು ಕಲಿಸುವಂತಹ ವ್ಯವಸ್ಥೆಯನ್ನ ನಾವೆಲ್ಲರೂ ಮಾಡೋಣ ಅಂದಾಗ ರಾಚಯ್ಯನವ್ರು ಊರಾಗ ಹಿರಿಯರಿರೋದ್ರಿಂದ ಆಯ್ತ್ರಿ ನಾವೆಲ್ಲ ಮಾಡೋಣ ಅಂದ್ರು. ಒಂದಿಷ್ಟು ಜನ ಬುಕ್ ಕೊಡಿಸ್ತೀನಂದ್ರು, ಒಂದಿಷ್ಟು ಜನ ಪಾಟಿ ಚೀಲ್ ಕೊಡಿಸ್ತೀನಂದ್ರು, ಒಂದಿಷ್ಟು ಜನ ಏನಂದ್ರು ನಾ ಸ್ಕೂಲ್ಗೆಲ್ಲ ಫೀಸ್ ನಾ ಕೊಡ್ತೀನಿ ಅಂದ್ರು. ಹಿಂಗ ಒಬ್ಬೊಬ್ರು ಒಂದೊಂದು ಹೊತ್ಕೊಂಡು ಸ್ಕೂಲಿಗೆ ಕೆಲಸ.
ಅವಾಗ ಇವನ ಧ್ಯೇಯ ಏನಿತ್ತು ಆಗಿನ ಕಾಲದಾಗ 1892-93 ಇಸ್ವಿಯೊಳಗ 1899 ಇಸ್ವಿಯೊಳಗ ಮುಲ್ಕಿ ಪರೀಕ್ಷೆ ಅಂದ್ರೆ ಬಹಳ ದೊಡ್ಡ ಪರೀಕ್ಷೆ. ಈಗ ಹೆಂಗ IAS KAS ಅಂತ ಪರೀಕ್ಷೆ ಬರ್ತಾವಲ್ರಿ, ಆಗಿನ ಕಾಲದಾಗ ಈಗ SSLC ಪಾಸ್ ಆದ್ರ ಮೊದಲೆಲ್ಲ ಬಹಳ ಡಿಮ್ಯಾಂಡ್ ಇತ್ತು. SSLC ಪಾಸ್ ಆದ್ರೆ ಊರಾಗ ಇಡೀ ಊರಾಗ ಸ್ವೀಟ್ ಹಂಚಿ ಮಾಲಾರ್ಪಣೆ ಮಾಡಿ ಶಾಲೆ ಆಗ್ತಿದ್ರಿ. ಈಗ SSLC ಪಾಸ್ ಆದ್ರೂ ಇಲ್ಲ, PUC ಪಾಸ್ ಆದ್ರೂ ಇಲ್ಲ, ಪೊಲೀಸ್ ಆದ್ರೂ ಇಲ್ಲ, ಏನೂ ಇಲ್ಲ. ಅವಾಗ ಮುಲ್ಕಿ ಪರೀಕ್ಷೆ ಒಳಗೆ ಪಾಸ್ ಆಗ್ಯಾನಪ್ಪ ಅಂತಂದ್ರೆ ಬಹಳ ದೊಡ್ಡ ವ್ಯಕ್ತಿ ಅಂತೇಳಿ. ಹಂಗ 7ನೇ ಮುಲ್ಕಿ ಪರೀಕ್ಷೆ ಒಳಗೆ ಪಾಸ್ ಆಗಬೇಕು ಅನ್ನುವಂತ ಗುರಿಯನ್ನ ಹಾಲಯ್ಯನವರು ಇಟ್ಟುಕೊಂಡು ಅಲ್ಲೇ ಇರುವಂತಹ ಪ್ರಾಥಮಿಕ ಸ್ಕೂಲ್ ಒಳಗ ಕಲಿಯಾಕ ಪ್ರಾರಂಭ ಮಾಡಿದ್ರು. ಎಷ್ಟು ಶಾಣೆ ಇದ್ರಂತಂದ್ರ ಒಂದೊಂದ್ಸಲ ಇವ್ರ ಪ್ರಶ್ನೆ ಮಾಡಕತ್ರ ಶಿಕ್ಷಕರಿಗೆ ಉತ್ತರ ಹೇಳಕ್ ಆಗ್ತಿದ್ದಿಲ್ಲ. ನಮ್ಮ ಹುಡುಗರು ಪ್ರಶ್ನೆ ಅನಾಹುತ ಇರ್ತಾವ ಬಿಡ್ರಿ, ಅವ್ರ ಪ್ರಶ್ನೆ ಬೇರೆ ಇವ್ರ ಪ್ರಶ್ನೆ ಬೇರೆ. ಹಿಂಗ ಶಿಕ್ಷಕರು ಕೇಳಿದ್ರ, ಏ ಗುಂಡ ಲಿಂಗಗಳೆಷ್ಟು? ಮುಂದಿದ್ದಾವ ತಿಪ್ಪ ಎದ್ ನಿತ್ತ, ಮೇಡಮರ 3 ಅದಾವ್ರಿ ಅಂದ. ಯಾವ? ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಹಿಂದೊಬ್ಬ ಕೂತಿದ್ದ ಸಿದ್ಲಿಂಗ, ಅವ ಎದ್ ನಿತ್ತ, ಇಲ್ರಿ ಮೇಡಮರ 4 ಅದಾವ್ರಿ. ಎಲ್ಲಿದ 4 ಏನೊಂದು ಎಲ್ಲಿ ತಂದೇವ? ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ನಮ್ ಶ್ರೀಲಂಕಾದ ಮಾಲಿಂಗ್ರಿ ಅಂದೇವ. ಅವ ಹಿಂದೊಬ್ಬ ಗುಂಡು ಕೂತಿದ್ದ, ಏನ್ ಅನ್ಬೇಕು? ಮೇಡಮರ ತಡ್ರಿ ನಿಟ್ಟ 5 ಅದಾವ್ರಿ ಅಂದೇವ. ಗಾಬ್ರಿ ಅದೇವ, 5 ಅದಾವ ಎಲ್ಲಿಂದ ಬಂದೆವು? ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ನಮ್ ಸಿದ್ಲಿಂಗ ಹೇಳಿದ್ದು ಶ್ರೀಲಂಕಾ ಮಾಲಿಂಗ, ನೀವು ನಮ್ ಕ್ಲಾಸಿಗೆ ಡಾರ್ಲಿಂಗ್ ರೀ ಅಂದೇವ. ಗಾಬ್ರಿನ ಅಲ್ಲ ಮೇಡಮ್, ಇಂಥ ಪ್ರಶ್ನೆ ಇರ್ತಾವ್ರಿ ನಮ್ಮ ಉತ್ತರ. ಆದ್ರೆ ಹಾನಗಲ್ ಅಜ್ಜವ್ರದ್ದು ಹಾಲಯ್ಯನವ್ರ ಪ್ರಶ್ನೆಗೆ ಶಿಕ್ಷಕರಿಗೆ ಕೂಡ ಉತ್ತರ ಕೊಡಕ್ಕಾಗ್ತಿದ್ದಿಲ್ಲ. ಅಷ್ಟು ವಿಶೇಷವಾಗಿರುವಂತಹ ಪ್ರಶ್ನೆಗಳನ್ನ ಕೇಳ್ತಿದ್ರು ಅವರು. ಮಕ್ಕಳಂದ್ರೆ ಪ್ರಶ್ನೆ ಮಾಡೋದು ನೋಡ್ರಿ ನೀವು, ಅವು 3 ವರ್ಷದಿಂದ ಪ್ರಶ್ನೆ ಮಾಡುವಂಥದ್ದು 21 ವರ್ಷ ಮರಟನೋ ಪ್ರಶ್ನೆ ಮಾಡತ್ತಾವ. ಯಾವ ಅದಂದ್ರೆ ಏನ್, ಇದಂದ್ರೆ ಏನ್, ಅಲ್ಲಿ ಯಾಕೆ ಹೋಗ್ಬೇಕು, ಅಪ್ಪ ಯಾಕೆ ಹಿಂಗ, ಅವು ಯಾಕೆ ಹಿಂಗ ಕೇಳತ್ತಿರ್ತಾವಲ್ರಿ. ಎನಿ ಟೈಮ್ ಕ್ವಶನ್ ಮಾಡ್ತಿರ್ತಾವ. ಹಂಗ ಹಾಲಯ್ಯನವ್ರ ಕ್ವಶನ್ಗಳು ಹೆಂಗಿದ್ದು ಅಂದ್ರೆ ಪ್ರಶ್ನೆಗಳು ಆಧ್ಯಾತ್ಮದ ಪ್ರಶ್ನೆಗಳು ಜಾಸ್ತಿ ಇತ್ತು. ಅವರ ಬೆಳವಣಿಗೆ ನೋಡಿ ಎಲ್ಲರಿಗೆ ಅನಿಸೋದು ಹಾಲಯ್ಯನವ್ರ ಪಕ್ಕಾ ಮುಲ್ಕಿ ಪರೀಕ್ಷೆ ಒಳಗೆ ಪಾಸ್ ಆಗ್ತಾರ, ನಮ್ಮ ಊರಿಗೆ ಒಳ್ಳೆ ಶಿಕ್ಷಕರಾಗಿ ಬರ್ತಾರಂತ ಎಲ್ಲರಿಗೆ ಅನಿಸಿತ್ತು. ಒಳ್ಳೆ ನೌಕರಿ ಹಿಡಿತಾರ, ಹಾಲಯ್ಯನವ್ರು ನಮ್ಮ ಊರಿಗೆ ಒಂದು ಹೆಸರು ತಗೊಂಡು ಬರ್ತಾರ ಅಂತೇಳಿ ಬಹಳ ಜನ ಎಲ್ಲರೂ ಆಸೆ ಇಟ್ಕೊಂಡು ಕೂತಿದ್ರು. ಮುಂದೆ ಏನಾಗಿತ್ತು? 3 ವರ್ಷ ಕಲ್ತರು, 7ನೇ ತರಗತಿ ಮುಲ್ಕಿ ಪರೀಕ್ಷೆ ಬರಿಬೇಕಂತೇಳಿ ಆಗ ಧಾರವಾಡದೊಳಗೆ ಮುಲ್ಕಿ ಪರೀಕ್ಷೆ ಬರೆಯುವಂತದ್ದಿತ್ತು. ಜೋಯಿಸರ ಹರಳೆಹಳ್ಳಿಯಿಂದ ಧಾರವಾಡಕ್ಕೆ ಬರ್ಬೇಕಂದ್ರೆ 125 ಕಿಲೋಮೀಟರ್ ಆಕತ್ತಿರುವ, 125 ಕಿಲೋಮೀಟರ್ ಆಗ್ತದೆ. ಟ್ರೈನಿನ ವ್ಯವಸ್ಥೆ ಇತ್ತು, ಟಿಕೆಟ್ ತೆಗ್ಸಿದಾರ. ರೈಲ್ವೆ ಸ್ಟೇಷನ್ಗೆ ಹೋಗೋದ್ರಾಗನ ಟ್ರೈನ್ ಮಿಸ್ ಆಗೈತಿ, ಟ್ರೈನ್ ಹೋಗಿಬಿಟ್ಟೈತಿ. ಟ್ರೈನ್ ಹೋಗೈತೆ ಅಂದ್ಕೊಳ್ಳೋಣ, ಮತ್ತೆ ಮುಂದೆ ಹೆಂಗ ಮಾಡೋದು? ಅಜ್ಜಾರ್ಗೆ ಮೈ ತುಂಬ ಜ್ವರ ಬಂದು ಹಾಲಯ್ಯನವ್ರಿಗೆ ಹೆಂಗಪ್ಪ ಮೈ ತುಂಬ ಜ್ವರ ಬಂದಾವ, ಮುಂದೆ ಪರೀಕ್ಷೆ ಅದಾವ, ಬರಿಬೇಕು, ಶರೀರಕ್ಕೆ ಜ್ವರ, ಮುಂದೆ ಪರೀಕ್ಷೆ. ಬರೀ ಪರೀಕ್ಷೆ ಅಂತಂದ್ರೆ ಪೇಪರ್ನ್ಯಾಗ ಬರೆಯುವಂತ ಪರೀಕ್ಷೆ ಅಲ್ಲ, ಬದುಕಿನ ಪರೀಕ್ಷೆನ ಮುಂದೆ ನಿಂತೈತಿ, ಹೆಂಗ ಮಾಡ್ಲಿ ಅಂತೇಳಿ ಈ ಕಡೆ ಟ್ರೈನಿಗೆ ಹೋಗ್ಬೇಕಂದ್ರೆ ಟ್ರೈನ್ ಮುಂದೆ ಹೋಗಿಬಿಟ್ಟೈತಿ. ಹೆಂಗ ಮಾಡೋದು ಅಂತೇಳಿ ಹಾಲಯ್ಯನವರು ಹಾಲಯ್ಯನ ಜೊತೆ ಇರುವಂತ ಒಬ್ಬ ವಿದ್ಯಾರ್ಥಿ ಇಬ್ರು ಕುಡ್ಕೊಂಡು ನಡ್ಕೊಂತ 2-3 ದಿನಗಳ ಕಾಲ ಧಾರವಾಡಕ್ಕೆ ಹೋದ್ರಂತ. 3 ದಿನಗಳ ಕಾಲ ಧಾರವಾಡಕ್ಕೆ ಹೋದ್ರು. ಧಾರವಾಡಕ್ಕೆ ಹೋಗಿ ಮುಲ್ಕಿ ಪರೀಕ್ಷೆಯನ್ನು ಬರೆದ ಹೊಳ್ಳಿ ಬಂದ್ರು. ಬಂದ 4 ದಿನಕ್ಕೆ ರಿಸಲ್ಟ್ ಬಂತು. ಯಾರು ಪಾಸ್ ಆಗಿದ್ರು ಯಾರು ಫೇಲ್ ಆಗಿದ್ರು ಅಂತೇಳಿ ರಿಸಲ್ಟ್ ಬಂತು. ಇಡೀ ಊರಿಗೆ ಆಶ್ಚರ್ಯ ಆಗಿತ್ತು. ಹಾಲಯ್ಯನವರು ಫೇಲ್ ಆಗಿಬಿಟ್ಟಿದ್ರು. 3 ವರ್ಷ ಬಹಳ ಶ್ರಮದಿಂದ ಓದಿದಂತ ಹಾಲಯ್ಯನವರು, ಇಡೀ ಊರಿಗೆನ ಹೌದು ಅನಿಸ್ಕೊಂಡಿರುವಂತ ಹಾಲಯ್ಯನವರು, ಇಡೀ ಎಲ್ಲಾ ಊರಿಗೆನ ಇವರು ಪಾಸ್ ಆಗ್ತಾರ, ಮಾಸ್ತರ್ ಆಗ್ತಾರ, ನಮ್ಮ ಊರಿಗೆ ಹೆಸರು ತರ್ತಾರ ಅನ್ನುವಂತ ಹಾಲಯ್ಯನವರು
ಹೋಗಿ ಮುಲ್ಕಿ ಪರೀಕ್ಷೆ ಬರೆದು ಬಂದ್ರು. ಎಲ್ಲಾ ಊರಾನವ್ರು ಸಪೋರ್ಟ್ ಮಾಡ್ಯಾರ. ಒಂದಿಷ್ಟು ಜನ ಬುಕ್ಕ ಕೊಡಿಸ್ಯಾರ, ಒಂದಿಷ್ಟು ಜನ ಪಾಟಿ ಕೊಡಿಸ್ಯಾರ, ಊಟಕ್ಕೆ ಕೊಡಿಸ್ಯಾರ, ಮಲ್ಕೊಳಕ್ ಜಾಗ ಕೊಟ್ಟಾರ, ಎಲ್ಲಾ ಕೊಟ್ಟಾರ. ಎಲ್ರೂ ನಂಬಿಕೆ ಇಟ್ಟುಕೊಂಡು ಹೋಗಿ ಎಕ್ಸಾಮ್ ಬರೆದ್ರೆ ಫೇಲ್ ಅನ್ನುವಂತಹ ರಿಸಲ್ಟ್ ಬಂದಾಗ ಹಾಲಯ್ಯನವರಿಗೆ ಎಷ್ಟು ನೋವಾಗಿರ್ಲಿಕ್ಕಿಲ್ಲ, ಎಷ್ಟು ನೋವಾಗಿರ್ಲಿಕ್ಕಿಲ್ಲ. ಬಹಳ ನೋವದಿಂದ ಅಳ್ಕೊಂತ ಕುಂತರು. ರಾಚಯ್ಯನವ್ರು ಬರ್ತಾರಂತ. ಹಾಲಯ್ಯ, ಅಳಬೇಡಪ್ಪ, ಅಳಬೇಡ, ತ್ರಾಸ್ ತಗೋಬೇಡ, ಏನಾತ, ಇನ್ನೊಮ್ಮೆ ಹಚ್ಚೋಣಂತ, ಇನ್ನೊಮ್ಮೆ ಬರೆಯಾಕತ್ತಂತ, ಇನ್ನೊಮ್ಮೆ ಪಾಸ್ ಆಗೇ ಆಗ್ತಿ ಅಂದಾಗ ಹಾಲಯ್ಯನವ್ರು ಅಂತಾರಂತ, ಗುರುಗಳ ನಿಮ್ಮ ಋಣ ಬಹಳ ದೊಡ್ಡದೈತ್ರಪ್ಪ, ಈ ಊರು ಋಣ ಅಂತ ತೀರ್ಸಕ್ಕಾಗಂಗಿಲ್ಲ. ನನಗೆ ದಯಮಾಡಿ ಯಾವ ಎಕ್ಸಾಮ್ನೂ ಬೇಡ, ಯಾವ ಪರೀಕ್ಷೆನೂ ಬೇಡ, ನಿಮ್ಮ ಊರಾಗಿರ್ತೀನಿ, ನಾನು 8 ದಿವಸ ಕಲ್ತೀನಲ್ಲ, ಆ ಕಲ್ತಂತಹ ವಿದ್ಯೆಯನ್ನ 4 ಜನಕ್ಕೆ ಹುಡುಗರಿಗೆ ನಾ ಕಲಿಸ್ತೀನಿ, ನನಗೊಂದು ಎಲ್ಲರ ಒಂದು ರೂಮಿನ ವ್ಯವಸ್ಥೆ ಮಾಡಿಕೊಡ್ರಿ ಅಂದ್ರಂತ. ಅವಕಾಶ ಬಂದು ಅವತ್ತು ಎಕ್ಸಾಮ್ ಫೇಲ್ ಆದ್ರೆ ಮುಂದೆ ಹೆಂಗಾಗತ್ ನೋಡ್ರಿ. ಒಂದು ರೂಮ್ ವ್ಯವಸ್ಥೆ ಮಾಡಿಕೊಟ್ರು. ಊರಾಗಿನ ಹುಡುಗರನ್ನೆಲ್ಲ ಕುಂಡ್ರಿಸ್ಕೊಂಡು ಸ್ಕೂಲ್ ಪ್ರಾರಂಭ ಮಾಡಿದ್ರು. ಹಾಲಯ್ಯನವರು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನೇ ಹೇಳ್ಕೊಡಕ್ ಪ್ರಾರಂಭ ಮಾಡಿದ್ರು. ತಾವ ಟೀಚರ್ ಆದ್ರು. ಕನ್ನಡ, ಗಣಿತ ಇವನ್ನೆಲ್ಲವನ್ನ, ಸಂಸ್ಕೃತವನ್ನ, ಅವಾಗ ತತ್ವಶಾಸ್ತ್ರವನ್ನ, ನೀತಿ ಬೋಧನೆಯನ್ನ ಹೇಳಕ್ ಪ್ರಾರಂಭ ಮಾಡಿದ್ರು. ಹಿಂಗೆ ಹೇಳಕ್ ಪ್ರಾರಂಭ ಮಾಡಿದ ಪ್ರಸಂಗದೊಳಗ ಪೆಟ್ಟ ಮೇಲೆ ಪೆಟ್ಟು. ಇಡೀ ಜೋಯಿಸರ ಹರಳಹಳ್ಳಿಯನ್ನ ಮರ್ತಾರ, ತಂದಿನ ಮರ್ತಾರ, ತಾಯಿನ ಮರ್ತಾರ, ಅಜ್ಜ ಕೊಟ್ರಪ್ಪಜ್ಜನ ಮರ್ತಾರ, ತಮ್ಮನ ಮರ್ತಾರ, ಎಲ್ಲರೂ ಮರೆತ ಆರಾಮ್ ಕುಂತಾರ. ಅಂತ ಸಂದರ್ಭದೊಳಗ ಜೋಯಿಸರ ಹರಳಹಳ್ಳಿಯೊಳಗ ಇರುವಂತಹ ತಾಯಿಗೆ ಇವರು ಕಜ್ರಿ ಬಿಟ್ಟು ಬಂದು ಲಿಂಗದಹಳ್ಳಿ ಒಳಗದಾರ ಅಂತೇಳಿ ಗೊತ್ತಾಗಿತ್ತು. ಕಜ್ರಿ ಬಿಟ್ಟು ಬಂದಾರ. ಯಾವಾಗ ಫೇಲ್ ಆದ್ರು, ಫೇಲ್ ಆಗನ ಕಜ್ಜರಿಗೆ ಬಿಟ್ಟು ಬಂದ ಜೋಯಿಸರ ಹರಳಹಳ್ಳಿ ಪಕ್ಕದೊಳಗಿರುವಂತಹ ಲಿಂಗದಹಳ್ಳಿ ಒಳಗೆ ಬಂದು ಒಂದು ರೂಮ್ ಕಟ್ಕೊಂಡು ಅಲ್ಲಿ ಸ್ಕೂಲಿನೊಳಗ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನ ಬೋಧನೆ ಮಾಡ್ತಾ ಇದ್ದಾರೆ. ಅಂತ ಸಂದರ್ಭದೊಳಗ ತಾಯಿ ನೀಲಮ್ಮನವರಿಗೆ ಯಾರೋ ಬಂದು ಹೇಳಿದ್ರಂತ, ಯವ್ವಾ ನಿನ್ನ ಮಗ ನಮ್ಮ ಲಿಂಗದ ಹಳ್ಳಿಯಾಗ ಪಾಠ ಮಾಡಕತ್ತಾನ, ನಿನ್ನ ಮಗ ನಮ್ಮ ಲಿಂಗದ ಹಳ್ಳಿಯಾಗ ಪಾಠ ಮಾಡಕತ್ತಾನ. ನನ್ನ ಕಳ್ಳ ಕೇಳ್ತದನ್ರಿ, ಕಳ್ಳ ಕೇಳ್ತದೆ. ಸೀದಾ ಏನ್ ಕೇಳಿದ ತಕ್ಷಣ ಬಡ ಬಡ ಬಟ್ಟಿ ಗಂಟು ಕಟ್ಕೊಂಡು ಲಿಂಗದ ಹಳ್ಳಿಗೆ ಓಡಾಕತ್ತವ. ಲಿಂಗದ ಹಳ್ಳಿಗೆ ಹೋಗ್ತಾಳ. ಹೋಗಿ ಹಾಲಯ್ಯ ನೋಡಿ, ಯಪ್ಪ ಹಾಲಯ್ಯ ಎಲ್ಲಿ ಹೋಗಿದ್ದೋ ಯಪ್ಪ, ಎಲ್ಲಿ ಹೋಗಿ, ನಮ್ದು ಸಣ್ಣ ಸಂಸಾರ, ನೀನ ಬಿಟ್ಟು ಹೋದ್ರೆ ಸಂಸಾರ ನಡೆಸೋರು ಯಾರು? ಬಾಯಪ್ಪ ಬಾ, ಹೋಗುನ್ ಮನಿಗೆ ಹೋಗುನ್ ಬಾ, ನಿನಗಂತೇಳಿ ಚಲೋ ಕನ್ಯಾ ನೋಡಿನಿ, ಚಲೋ ಕನ್ಯಾ ನೋಡಿನಿ, 2 ವರ್ಷದಾಗ ಮದುವೆ ಮಾಡ್ಕೊಂಡ ನಿನ್ನ ಮದುವೆ ನೋಡ್ ಆರಾಮ್ ಕಣ್ಣು ಮುಚ್ಚಬೇಕತ್ ಮಾಡೀನಿ, ಬಾರ ಯಪ್ಪ ಬಾ ಅಂದಾಗ, ಯವ್ವ ನನಗೆ ಕರಿಬೇಡ, ನಾನು ಈಗ ಓದಿ ಒಂದಿಷ್ಟು ಸ್ಕೂಲ್ ನಡೆಸಾಕತ್ತೀನಿ, ಪಾಠ ಹೇಳಾಕತ್ತೀನಿ, ಆದ್ರೆ ಯಾವ ವಿಚಾರವು ನನ್ನ ತಲೆಯೊಳಗಿಲ್ಲ, ದಯಮಾಡಿ ನಿನ್ನ ಕೈ ಮುಗಿದು ಹೇಳ್ಕೊತೀನಿ, ಇನ್ನು 2 ವರ್ಷ ನಾನು ಏನು ಕೇಳಕ್ ಹೋಗ್ಬೇಡ, ನನ್ನ ಹತ್ರ ಬರಾಕ್ ಹೋಗ್ಬೇಡ ಅಂದ್ರು. ಹಿಂಗ ನನ್ನ ಕಡಾಮುಡಿಯಾಗಿ ಮಾತಾಡಿರುವಂತ ಹಾಲಯ್ಯನವ್ರ ಮಾತು ಕೇಳೋಣ, ತಾಯಿಗೆ ಸಿಟ್ಲು ಬಡ್ದಂಗ ಆತ. ಸೀದಾ ಹಳ್ಳಿ ಬರ್ತಾಳ.